ಹಾಯ್ ಗೆಳೆಯರೆ, ಬಾಂಗ್ಲಾದೇಶ ನಮ್ಮ ಭಾರತ ದೇಶದ ಒಂದು ನೆರೆಯ ದೇಶ. ಈ ದೇಶದ ಬಗ್ಗೆ ಇತ್ತೀಚೆಗೆ ತುಂಬಾ ಹೆಸರು ಆಗ್ತಾ ಇದೆ. ಯಾಕೆಂದರೆ ಈ ದೇಶದ ಬಗ್ಗೆ ತುಂಬಾ ಇಲ್ಲಿ ಪೊಲಿಟಿಕಲ್ ಪ್ರಾಬ್ಲಮ್ ಅದು ಆಗಿದೆ ಅಂತ. ಆದರೆ ನಿಜವಾದ ಬಾಂಗ್ಲಾದೇಶನ ಒಂದು ಸಲ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಬಾಂಗ್ಲಾದೇಶವನ್ನು ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ ಅಂತ ಇವರು ಕರೆಯುತ್ತಾರೆ. ಇಲ್ಲಿ ಅಧಿಕೃತವಾಗಿ ಬೆಂಗಾಲಿ ಭಾಷೆಯನ್ನು ಮಾತಾಡುತ್ತಾರೆ. ಬಾಂಗ್ಲಾದೇಶದ ಕರೆನ್ಸಿ ಬಾಂಗ್ಲಾದೇಶಿ ಢಾಕಾ, ಇದಕ್ಕೆ BTD ಅಂತ ಇವರು ಕರೆಯುತ್ತಾರೆ. ಬಾಂಗ್ಲಾದೇಶದ ಸಮಯ BST UK 6. ಇದು ಬಾಂಗ್ಲಾದೇಶದ ಸಮಯ, ನೀವು ನೋಡ್ಬೋದು. ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದೆ ಅಂದರೆ ಮಾರ್ಚ್ 26, 1971ರಂದು ಪಾಕಿಸ್ತಾನದಿಂದ ಇದು ಸಪ್ರೇಟಾಗಿ ಇದೊಂದು ದೇಶ ಆಗಿದೆ. ಮೊದಲು ಇವೆರಡು ಒಂದೇ ದೇಶ ಇತ್ತು, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಇದು ಸಪ್ರೇಟ್ ಆಗಿದೆ. ಬಾಂಗ್ಲಾದೇಶದ ರಾಷ್ಟ್ರಗೀತೆ ಯಾವುದಂದರೆ ಅಮರ್ ಸೋನಾರ್ ಬಾಂಗ್ಲಾ, ಇದು ಒಂದು ಅವರ ರಾಷ್ಟ್ರಗೀತೆ. ಇನ್ನು ಬಾಂಗ್ಲಾದೇಶದ ಸ್ವಲ್ಪ ಭೂಗೋಳಶಾಸ್ತ್ರ ನೋಡಿದರೆ ಇದು ದಕ್ಷಿಣ ಏಷ್ಯಾದಲ್ಲಿ ಬರುತ್ತದೆ. ಇದರ ಗಡಿಗಳು ಯಾವುವು ಅಂದರೆ ಪಶ್ಚಿಮಕ್ಕೆ ಭಾರತ ಮತ್ತು ಪೂರ್ವಕ್ಕೇನೂ ಭಾರತನೇ ಇದೆ, ಮತ್ತು ಮಯನ್ಮಾರ್ ಆಗ್ನೇಯಕ್ಕೆ ಮತ್ತು ಬಂಗಾಳ ಕೊಲ್ಲಿ ಕೆಳಗೆ ಬರುತ್ತದೆ. ಅಂದರೆ ಪೂರ್ತಿ ಸಮುದ್ರ ಇದೆ ಕೆಳಗೆ. ಇಲ್ಲಿ ಬಾಂಗ್ಲಾದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು ಅಂದರೆ ಮೊದಲನೇದು ಗಂಗಾ ನದಿ, ಎರಡನೇದು ಜಮುನಾ ಮತ್ತು ಬ್ರಹ್ಮಪುತ್ರ ಅಂತ ಇವ್ರಿಗೆ ನಾವು ಕರಿತೀವಿ, ಮತ್ತು ಮೇಘನಾ. ಇವು ಬಾಂಗ್ಲಾದೇಶದಲ್ಲಿ ಹರಿಯುವ ನದಿಗಳು. ಇನ್ನು ಬಾಂಗ್ಲಾದೇಶದ ಸ್ವಲ್ಪ ಹವಾಮಾನ ಹೇಗಿದೆ ಅಂದರೆ ಇಲ್ಲಿ ಉಷ್ಣವಲಯದ ಒಂದು ಮಾನ್ಸೂನ್ ಇರ್ತದೆ. ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಳೆ ಬರ್ತಾನೆ ಇರುತ್ತದೆ. ಮತ್ತು ಇಲ್ಲಿ 2024 ಒಂದು ಜನಗಣತಿ ಇವರು ಮಾಡಿದ್ದಾರೆ. 2024 ಅದರ ಪ್ರಕಾರ ಇವರ ಜನಸಂಖ್ಯೆ 170 ಮಿಲಿಯನ್ಗಿಂತ ಜಾಸ್ತಿ ಆಗಿದೆ. ಅಂದರೆ ನೀವು 17 ಕೋಟಿ ಅಂತ ಲೆಕ್ಕ ಹಾಕ್ಬೋದು. ಸರಿ 17ರಿಂದ 18 ಕೋಟಿ ಅಂತ ಇವರ ಜನಸಂಖ್ಯೆ ಇದೆ. ಇಲ್ಲಿ ಪ್ರಮುಖ ಜನಾಂಗ ಯಾವುದಂದರೆ ಬೆಂಗಾಲಿ ಜನಾಂಗದವರು ಇವರು. ಇಲ್ಲಿ ಹೆಚ್ಚು 90% ಜನ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡ್ತಾರೆ, ಮತ್ತು 8% ಜನ ಹಿಂದೂಗಳು ಇದ್ದಾರೆ, ಮತ್ತು 2% ಜನ ಇತರೆ ಅಂತ ಅಂತಾರೆ. ಅದು ಕ್ರಿಶ್ಚಿಯನ್ ಆಗಿರ್ಬೋದು ಮತ್ತು ಬೌದ್ಧ ಧರ್ಮದವರಾಗಿರ್ಬೋದು. ಇಲ್ಲಿ ಸಾಕ್ಷರತೆಯ ಪ್ರಮಾಣ ನೋಡಿದರೆ 75% ಈ ದೇಶದ ಒಂದು ಸಾಕ್ಷರತೆ ಇದೆ. ಬಾಂಗ್ಲಾದೇಶದ ಪ್ರಮುಖ ನಗರಗಳು ಯಾವುವು ಅಂದರೆ ಢಾಕಾ, ಇದು ಇವರ ರಾಜಧಾನಿಯೂ ಹೌದು. ಎರಡನೇದು ಚಚ್ಚೋಗ್ರಾಮ್, ಇದನ್ನು ನಾವು ಚಿತ್ತಗಾಂಗ್ ಅಂತ ಕರೆಯುತ್ತಾರೆ. ಮೂರನೇದು ಖುಲ್ಕಾ ಹಾಗೂ ರಾಜಶಾಹಿ ಮತ್ತು ಸಿಲ್ವೆಟ್, ಇವು ಇಲ್ಲಿಯ ಪ್ರಮುಖ ನಗರಗಳು. ಇನ್ನು ಬಾಂಗ್ಲಾದೇಶದ ಸ್ವಲ್ಪ ಆರ್ಥಿಕತೆ ನೋಡೋಣ. ಅಂದರೆ ಇವರ GDP ನೋಡಿದರೆ $460 ಶತಕೋಟಿ ಇವರ GDP ಇದೆ 2024 ಪ್ರಕಾರ. ಇಲ್ಲಿ ಮುಖ್ಯ ಕೈಗಾರಿಕೆಗಳು ಯಾವುವು ಅಂದರೆ ಇವರು ಚವಳಿ ಮಾಡ್ತಾರೆ, ಮತ್ತು ಗಾರ್ಮೆಂಟ್ಸ್ ಹಾಗೂ ಕೃಷಿ, ಫಾರ್ಮ್ಯೂಸ್ ಹಾಗೂ ಟಿಕಲ್ಸ್ ಸ್ವಲ್ಪ ಮಾಡ್ತಾರೆ ಇವರು, ಮತ್ತು IT ಸ್ವಲ್ಪ ಇವರು ಇದ್ದಾರೆ. ಮತ್ತು ಇಂಪಾರ್ಟೆಂಟ್ ಇವ್ರದ್ದು ಕೃಷಿಯಲ್ಲಿ ಇವ್ರು ಮಾಡ್ತಾರೆ ಅಂದರೆ ಇವರು ಜವಳಿ ತುಂಬಾ ಮಾಡ್ತಾರೆ. ಹಾಗೂ ಇಲ್ಲಿ ಹಡಗು ನಿರ್ಮಾಣ ಶುದ್ಧಕ್ಕೆ ಮಾಡ್ತಾರೆ ಇವರು ಹಡಗುಗಳನ್ನು. ಇನ್ನು ಬಾಂಗ್ಲಾದೇಶದವರು ಹೊರದೇಶಕ್ಕೆ ಏನು ರಫ್ತು ಜಾಸ್ತಿ ಮಾಡ್ತಾರೆ ಅಂದರೆ ಸಿದ್ಧ ಉಡುಪುಗಳು, ಇದನ್ನು RMG ಅಂತ ನಾವು ಹೇಳ್ತೀವಿ. ಎರಡನೇದು ಸೆಣಬು ಮತ್ತು ಸಮುದ್ರದ ಆಹಾರ ಹಾಗೂ ಔಷಧಿಗಳನ್ನು ಇವರು ಮಾರ್ತಾರೆ, ಮತ್ತು ಚರ್ಮದ ಸರಕುಗಳು ತುಂಬಾ ಇವರು ಜಾಸ್ತಿ ಮಾಡ್ತಾರೆ. ಇವರ ಪ್ರಮುಖ ವ್ಯಾಪಾರ ಪಾಲುದಾರರು USA ಮತ್ತು ಯುರೋಪ್, ಅಮೆರಿಕ ಮತ್ತು ಯುರೋಪ್, ಚೈನಾ ಮತ್ತು ಭಾರತ. ಇಲ್ಲಿ ಇವರು ಹೈಯೆಸ್ಟ್ ತಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ ಈ ದೇಶಗಳಿಗೆ. USA, ಯುರೋಪ್ ಎಲ್ಲ ದೇಶಗಳು, ಮತ್ತು ಚೈನಾ ಹಾಗೂ ನಮ್ಮ ಭಾರತ. ಇನ್ನು ಬಾಂಗ್ಲಾದೇಶದ ಸ್ವಲ್ಪ ಸಂಸ್ಕೃತಿ ಮತ್ತು ಪರಂಪರೆ ನೋಡಿದರೆ ಇಲ್ಲಿಯ ರಾಷ್ಟ್ರೀಯ ಉಡುಗೆ ಏನಿದೆ ಅಂದರೆ ಇವರು ಹಾಕೊಳ್ಳುವ ಇಲ್ಲಿ ಜನಗಳು, ಹೆಣ್ಮಕ್ಳು ಜಾಸ್ತಿ ಇಲ್ಲಿ ಸೀರೆಯನ್ನು ಹಾಕುತ್ತಾರೆ, ಮತ್ತು ಪಂಜಾಬಿ ಅದ್ರ ಥರ ಒಂದು ಡ್ರೆಸ್ ಇರುತ್ತೆ ಇವ್ರದ್ದು. ಮತ್ತು ಗಂಡಸರು ತುಂಬ ಇಲ್ಲಿ ಪೈಜಾಮ್ ಹಾಕ್ತಾರೆ. ಇಲ್ಲಿ ಪ್ರಸಿದ್ಧ ಹಬ್ಬಗಳು ಇವರು ಯಾವ್ಯಾವು ಆಚರಣೆ ಮಾಡ್ತಾರೆ ಅಂದರೆ ಅದು ಮೊದಲನೇದು ಈದ್, ಎರಡನೇದು ಮೊಹಲ್ಲಾ ಬೋಯಿಶಾಕ್, ಇದೊಂದು ಬಂಗಾಳಿ ಹೊಸ ವರ್ಷ, ಇದನ್ನು ಇವರು ಆಚರಣೆ ಮಾಡ್ತಾರೆ. ಮತ್ತು ಇಲ್ಲಿ ದುರ್ಗಾ ಪೂಜೆನೂ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ. ಮತ್ತು ಈಗ ನೀವು ಇಲ್ಲಿ ಹೋದರೆ ಅಂದರೆ ಬಾಂಗ್ಲಾದೇಶಿಗೆ ಹೋದರೆ ನೀವು ಅಲ್ಲಿ ಏನೆಲ್ಲ ನೋಡ್ಬೋದು. ಇಲ್ಲಿ ಯುನೆಸ್ಕೋ ಸೈಟ್ಗಳು ಇವೆ. ಯಾವ್ಯಾವುದರೆ ಸುಂದರ್ಬನ್ಸ್, ಗ್ಯಾನ್ರೋ ಅರಣ್ಯ, ಇದು ಒಂದು ಸಖತ್ತಾಗಿರುವ ಯುನೆಸ್ಕೋ ಸೈಟ್. ಈ ಅರಣ್ಯಕ್ಕೆ ನೀವು ಭೇಟಿ ಕೊಡಿ, ನಿಮಗೆ ತುಂಬಾ ಮಜಾ ಬರುತ್ತದೆ. ಮತ್ತು ಇಲ್ಲಿ ಐತಿಹಾಸಿಕ ಕೆಲವು ಮಸೀದಿಗಳು ಇವೆ. ಮೊದಲನೇದು ಅದನ್ನು ಬಗರ್ ಹಾಟ್ ಅಂತ ಇವರು ಕರೀತಾರೆ. ಎರಡನೇದು ಪಹಾರ್ಪುರದಲ್ಲಿರೋ ಒಂದು ಬೌದ್ಧ ವಿಗ್ರಹ, ಇದನ್ನು ಸಖತ್ತಾಗಿರುವ ಒಂದು ಬೌದ್ಧ ಧರ್ಮದ ವಿಗ್ರಹ. ಇಲ್ಲಿಯ ಕ್ರೀಡೆಗಳು ಯಾವ್ಯಾವ ಅಂದರೆ ಇವರು ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ. ನೆನಪಿರಲಿ, ಬಾಂಗ್ಲಾದೇಶದ
ಆಟ ಅಂದರೆ ರಾಷ್ಟ್ರೀಯ ಆಟ ಕ್ರಿಕೆಟ್ ಅಲ್ಲ, ಕಬಡ್ಡಿ. ತುಂಬ ಜನ ಕ್ರಿಕೆಟ್ ಅಂತ ತಿಳ್ಕೊಂಡಿದ್ದಾರೆ, ಅದು ಸುಳ್ಳು. ಆದರೆ ಇಲ್ಲಿ ಅತ್ಯಂತ ಪ್ರಿಯಕರವಾದ ಆಟ ಕ್ರಿಕೆಟ್. ಅಂದರೆ ಇವು ಕ್ರಿಕೆಟ್ ಏಷ್ಯಾದಲ್ಲಿ ತುಂಬಾ ಫೇಮಸ್ ಇದೆ. ಮತ್ತು ಇತರೆ ಫುಟ್ಬಾಲು ಇವರು ಆಡ್ತಾರೆ, ಹಾಗೂ ಹಾಕಿ ಮತ್ತು ಬ್ಯಾಡ್ಮಿಂಟನ್ನು ಆಡ್ತಾರೆ. ಇನ್ನು ಸ್ವಲ್ಪ ಸಾರಿಗೆ ಮತ್ತು ಮೂಲಸೌಕರ್ಯ ಇವು ಈ ದೇಶದ ನೋಡೋಣ ಬನ್ನಿ. ಇವರ ಪ್ರಮುಖ ವಿಮಾನ ನಿಲ್ದಾಣ ಹಜರತ್ ಶಹಲ್ಜಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಢಾಕಾದಲ್ಲಿದೆ. ಮತ್ತು ಎರಡನೇದು ಶಾ ಅಮಾನತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಚರ್ಚೋಗ್ರಾಮ್ನಲ್ಲಿದೆ. ಮತ್ತು ಮೂರನೇದು ಉಸ್ಮಾನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಸಿಲೆಟ್ನಲ್ಲಿದೆ. ಮತ್ತು ಬಾಂಗ್ಲಾದೇಶದಲ್ಲಿ ಉತ್ತಮ ರೈಲ್ವೆ ಕನೆಕ್ಟಿವಿಟಿ ಇದೆ. ಮತ್ತು ನಮ್ಮ ದೇಶಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ಒಂದು ಉತ್ತಮವಾದ ಇದು ರಸ್ತೆ ಕನೆಕ್ಟಿವಿಟಿ ಇದೆ. ಹೌದು, ಅಂತಾರಾಷ್ಟ್ರೀಯ ರೋಡು ಎರಡು ದೇಶದಲ್ಲಿ ಟ್ರೇಡ್ ಆಗುತ್ತೆ, ನೆನಪಿರಲಿ. ಇಲ್ಲಿ ರೋಡ್ ಕನೆಕ್ಟಿವಿಟಿನೂ ತುಂಬಾ ಸಖತ್ತಾಗಿದೆ ಮತ್ತು ರೈಲ್ವೆ ಕನೆಕ್ಟಿವಿಟಿನೂ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸೊ ಇಷ್ಟು ಒಂದು ಚಿಕ್ಕ ಇನ್ಫಾರ್ಮೇಷನ್ನು ಈ ಬಾಂಗ್ಲಾದೇಶದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳಿದುಕೊಂಡಿದ್ದೀನಿ. ಸೊ ಸ್ನೇಹಿತರೆ, ವಿಡಿಯೋ ಕ್ಲೋಸ್ ಮಾಡೋದಕ್ಕೆ ಮೊದಲು ಒಂದು ಚಿಕ್ಕ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು, ನನಗೆ ಗೊತ್ತಿಲ್ಲ ಯಾಕೆ ತುಂಬ ಜನ ಚಾನಲ್ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇದನ್ನು ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಒಂದು ಸೆಕೆಂಡ್ ಆಗಲ್ಲ ಒಂದು ಲೈಕ್ ಮತ್ತು ಒಂದು ಶೇರ್ ಮಾಡೋದಕ್ಕೆ. ಮತ್ತು ತುಂಬ ಜನ ವಿಡಿಯೋನ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಂದರೆ ನಮ್ಮ ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬೇ ಮಾಡಲ್ಲ. ನಿಮ್ಮ ಗ್ರೂಪ್ಗಳಿಗೆ ಸ್ವಲ್ಪ ಇದನ್ನು ಹಾಕ್ರಪ್ಪ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.